ಇಲ್ಲ, ಈ ಕಡೆಗೆ ಬಸ್ ಸ್ಟಾರ್ಟ್ ಮಾಡ್ತೀನಿ ಇವತ್ತು. ಹಾಯ್ ಫ್ರೆಂಡ್ಸ್. ಯಾಕಲ್ಲ ಹಂಗೆ ಸ್ಟಾರ್ಟ್ ಮಾಡಲಾ? ಹಾಂ, ಏನಂತ ಸ್ಟಾರ್ಟ್ ಮಾಡೋದು ಹೇಳಿ ಸ್ಟಾರ್ಟಿಂಗು? ಏನೋ ಒಂದು ಯಾವುದೋ ಒಂದು ಹೇಳೋಗತ್ತೆ, ನಾನು ಏನು ನಗೋದಿಲ್ಲ ಪಗೋದಿಲ್ಲ, ಏನೋ ಒಂದು. ಬನ್ನಿ, ಇವತ್ತು ನಮ್ಮ ಮೊದಲನೇ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನ ಅಂತ ಹೋದ್ಮೇಲೆ ರಿವೀಲ್ ಮಾಡ್ತೀನಿ. ಬಾರಲ್ಲೇ ಹತ್ಕ ಸಾಕು, ಹೋಗೋಣ ಬಾರೋ. ಬಾ, ಹೇಳಿದ್ನಲ್ಲ ಹೋಗೋಣ ಅಷ್ಟೇ, ಇನ್ನೇನಿಲ್ಲ. ಹ್ಞೂ, ಹ್ಞೂ, ನಮ್ಮ ಗುಂಡನ ಜೊತೆ ದೇವಸ್ಥಾನಕ್ಕೆ ಹೋಗ್ತಿರೋದು. ಹೋಗೋಣ ಪಾಪ. ಆದರೂ ಸ್ಟಾರ್ಟಿಂಗು ವ್ಲಾಗ್ ಮಾಡಬೇಕಾದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡೋದಂತೆಲ್ಲ ಗೊತ್ತಾಗಲ್ಲ ಕಣೋ ಗುಂಡ. ಲೇ, ಕೇಳಿಸ್ತಾಯ್ತಾ? ಗಾಡಿ ತಗೊಂಡ್ಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೆ, ಹೋಗೋಕ್ಕಾಗಿರಲಿಲ್ಲ. ಟೈಮ್ ಇತ್ತು ಬಟ್ ಹೋಗೋಕ್ಕಾಗಲಿಲ್ಲ. ಇವತ್ತು ಹೋಗ್ತಾ ಇದ್ದೀವಿ, ಪೂಜೆ ಗೀಜೆ ಮಾಡಿಸ್ಕೊಂಡು ಬರೋಣ ಅಂತ. ಫ್ರೀ ಬೇರೆ ಇದ್ದೆ ಆರಾಮಾಗಿ. ಫಸ್ಟ್ ವ್ಲಾಗ್ ಬೇರೆ ಏನು ಮಾತಾಡೋದಂತ ಗೊತ್ತಾಗಲ್ಲ, ಬೇಜಾರು ಮಾಡ್ಕೊಂಬೇಡಿ ಯಾರು. ನಮ್ಮ ಗುಂಡ ಹಿಂದೆ ಕೂತಿದ್ದಾನೆ, ನೋಡೋಣ. ಇನ್ಮೇಲೆ ದಿನ ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೀವು ಹಿಂಗೆ ಚೆನ್ನಾಗಿ ಸಪೋರ್ಟ್ ಮಾಡಿದ್ರೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬನ್ನಿ ಮುಂದೆ ಸಿಗೋಣ. ಸದ್ಯಕ್ಕೆ ಆಫ್ ಮಾಡ್ತೇನೆ ಕ್ಯಾಮ್ರಾನ. ಶಿರಾ ಹೈವೇಗೆ ರೀಚ್ ಆದು. ಇಲ್ಲಿಂದ ಶಿರಾ 8 ಕಿಲೋಮೀಟ್ರು. ಹಿರಿಯೂರಿಗೆ ಹೋಗ್ಬೇಕೇನೋ? ಹಿರಿಯೂರು 48 ಕಿಲೋಮೀಟ್ರ್ ಅಂತ ಇದೆ. ಇಷ್ಟೊತ್ತು ರೋಡ್ ಚೆನ್ನಾಗಿರಲಿಲ್ಲ, ಇನ್ಮೇಲೆ ಚೆನ್ನಾಗಿರುತ್ತೆ ಅಲ್ವಾ ಗುಂಡ? ಗುಂಡ, ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಹೋಗ್ಬೇಕು? ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಹೋಗ್ಬೇಕು? ಹೌದಾ? ಚಳ್ಳಕೆರೆಗೆ ಹೋಗ್ಬೇಕಾ? ಹೈವೇಗೆ ಬಂದಾಯಿತು, ಶಿರಾ ಹೈವೇ. ಬನ್ನಿ, ಮಾತಾಡೋದಕ್ಕೇನಿಲ್ಲ ಸದ್ಯಕ್ಕೆ. ರೈಡ್ನ ಎಂಜಾಯ್ ಮಾಡೋಣ. ಎಲ್ಲಿದ್ದೀವಿ ಹೇಳ್ಗುಂಡ ಇವಾಗ? ಎಲ್ಲಿ ಟರ್ನ್ ತಗೋಬೇಕಿರೋದು? ರೈಟು. ನೀನೆಲ್ಲ ರೈಟಿಗೆ ಹೋಗ್ಬೇಕು, ಹಿರಿಯೂರಿಗೆ ಹೋಗಿ ಅಂತ ಹೇಳ್ತಿದ್ದೆ. ಹಿರಿಯೂರು ಹಾಕು ಗೂಗಲ್ ಮ್ಯಾಪ್. ಹಿರಿಯೂರಿಗೆ ಹಾಕು.
ಎಲ್ಲ ಕೊಡಿಲಿ. ಇಲ್ಲಿ ಹೋಗಿ ಅಲ್ಲಿ ಲೆಫ್ಟ್ ತಗೊಳ್ಳ, ಸರ್ವಿಸ್ ರೋಡಾಗ ಹೋಗ್ಲಾ? 18 ಕಿಲೋಮೀಟ್ರ್ ಇದೆಯಾ? ಕರೆಕ್ಟಾಗಿ ಹೇಳು. ಕುಡಿಲಿ. ನೋಡೋಣ, 30 ಕಿಲೋಮೀಟ್ರ್ ಬಂದಿದ್ದೀವಿ ಶಿರಾಯಿಂದ. ಹೌದಾ? ಹಾಂ, ಹಿರಿಯೂರಿಂದ ಚಳ್ಳಕೆರೆ. ಹಿರಿಯೂರಿಂದ ಚಳ್ಳಕೆರೆಗೆ ಹೋಗ್ಬೇಕಾ? ಯಾವುದೋ ಇವಾಗ ಹೈವೇ ಸಿಗೋದು ಗುಂಡ? ಚಳ್ಳಕೆರೆಗೆ ಹೋಗೋ ಹೈವೇನೇನೋ? ಹಾಂ, ಇಲ್ಲ. ಯಾರನ್ನಾದ್ರೂ ಕೇಳಿದ್ರೆ ಆಯ್ತು ಕಂತ ತಡಿಯಲ್ಲ. ಇಲ್ಲೇನೇನು? ಇಲ್ಲಿಂದ ಯೂಟರ್ನಾ? ಈ ಕಡೆಕಾ? ಚಳ್ಳಕೆರೆಗೆ ತಾನೇ ಹೋಗೋದೀಗ? ಚಳ್ಳಕೆರೆಗೆ ಹೋಗೋ ಹೈವೇ ಎಲ್ಲಿ? ಚಳ್ಳಕೆರೆಗೆ ಹೋಗೋದು ಹಿಂಗೆ ಹೋಗ್ಬೋದಾ? ಹಾಂ, ಇದೇ ಥರ ಬ್ರಿಡ್ಜ್ ಬರುತ್ತೆ, ರೈಟ್ ಹಿಂಗೆ ಕಟ್ಟಾಗಿ ಒಂದು 3 ಕಿಲೋಮೀಟ್ರ್ ಹೋಗ್ಬಿಟ್ಟು ರೈಟ್ ಕಟ್ಟಾಗಿ ಫಸ್ಟ್ ಒಂದು ಕ್ರಾಸಿಗೆ ತಂದ್ಬಿಟ್ಟು ಹಾಂ, ನೆಕ್ಸ್ಟ್ ಒಂದು ರೋಡ್ ಬರುತ್ತೆ ಹಿಂಗೆ. ಹಾಂ. ಹಾಂ, ಹಿಂಗೆ ಫ್ಲೇವರ್ ಬ್ರಿಡ್ಜ್ ಬರುತ್ತೆ, ರೈಟ್ ಹಿಂಗೆ ಕಟ್ಟಾಗಿ ಇಲ್ಲೇ ಹೋಗ್ಬೋದಲ್ಲ? ಸರ್ವಿಸ್ ರೋಡಲ್ಲೇ ಹೋಗ್ರಿ. ಹಾಂ, ಸರ್ವಿಸ್ ರೋಡ್ ಹೋಗ್ಬೇಕು. ಸರಿ ಆಯಿತು. ಅದೇ ಅಣ್ಣ, ನೀಲಿ ಬ್ರಿಡ್ಜ್. ಸರಿ, ಥ್ಯಾಂಕ್ಸ್ ಅಣ್ಣ. ಅದೇ ನೀಲಿ. ಏನು ಹಿಂಗೆ ಹೇಳ್ತೀಯ ಮ್ಯಾಪಲ್ಲಿ ರೂಟಾ? ಟರ್ನ್ ಮಾಡ್ಕೊಬೇಕಾದ್ರೆ ಏನೂ ಕಾಣಲ್ಲ ಕಳ್ಳ. ಹ್ಞೂ ಅಣ್ಣ, ಎಷ್ಟು ಆರ? ಎಷ್ಟು? 80. ಇದು ಇದನ್ನೇ 2 ಹಾಕಿ ನಮಗೆ. ಇಲ್ವಾ ಅಣ್ಣ, ಇನ್ನೊಂದು ಮತ್ತೆ ಥರದ್ದು. ಹ್ಞೂ, 2 ಒಂದಕ್ಕೇನೆ. ಬ್ಯಾಗಲ್ಲಿ ಪರ್ಸೆದು ಕೊಡು. ಹಾಂ, ಸಾಕಾ? 2 ಸಾಕಲ್ವಾ? ಒಂದು ಗಾಡಿ ಹಾಕ್ತಾ ಇನ್ನೊಂದು ತಗ ಸುಮ್ಮನೆ ಹೋಗ್ಬಂದ್ರೆ ಇನ್ನೊಂದು ತಗ 2 ತಪ್ಪ ಹೋಗ್ಬೇಕಲ್ಲ ದೇವಸ್ಥಾನ. ಏನು ಮಾಡೋದು? 80 ರೂಪಾಯಿ ಮಾಡಿ ಅದಾ ಹೆಂಗಿರು ತೆಗ್ದಾಕೋದೆ, ಗಾಡಿಯಲ್ಲಿ ಇರಲ್ಲ. ಅಣ್ಣ, ಇನ್ನೊಂದು ದಾರ ಕೊಡಿ ಆ ಥರದ್ದು. ಬ್ಯಾಗಲ್ಲಿ ಪರ್ಸ್ ಎತ್ಕೊಡ್ಲ? 100 ರೂಪಾಯಿ ಮಾರ. ಇಡು. 70 ಮಾಡ್ಕೊಳ್ಳಿ ಅಣ್ಣ. 200 ರೂಪಾಯಿ ತಗೊಳ್ಳಿ ಆಯ್ತಾ? 300 ಕೊಡಿ. ಲಾಸ್ ಆಗುತ್ತೆ. ಹೇಗೋ ಅಣ್ಣ. ಅಣ್ಣ, ಹೆಂಗೆ ಬಾಳೆಹಣ್ಣು? ಕೆಜಿ 50 ರೂಪಾಯಿ ಕೆಜಿ. ಅರ್ಧ ಕೆಜಿ ಅಂದ್ರೆ 30. ಚೆನ್ನಾಗಿರೋದು ನೋಡು ಹಾಕೋಣ. ಕೆಜಿ ಅಣ್ಣ, ಯಾವ್ದು ಹೇಳ್ತಾರೆ ಅದಕ್ಕೆ ಹೋಗಿ ಕೊಡ್ತಾರೆ. ಗುಂಡ ಇದು ಎಳೆದಲ್ವಾ ಅಣ್ಣ? ಎಷ್ಟು ಎಳೆದಲ್ಲ, ಅದು ರೈತರಿಗೆ ಇದ್ಯಾವುದು ಗಿಡ ಹೇಳ್ತಾರಲ್ಲ ಸಸಿ, ಅದು ಕೊಟ್ಟು ಹಂಗೆ ಆಗಿರೋದು.
ಅರ್ಧ ಕೆ ಜಿದು 2 ಚಿಪ್ ಹಾಕಿ ಅಣ್ಣ. ಅರ್ಧ ಕೆ ಜಿ ಒಂದು ಚಿಪ್ಪ. ಹ್ಞೂ ಚೆನ್ನಾಗಿರೋದು ಹಾಕೋಣ. ಹಣ್ಣಿರ್ಲ ಗಟ್ಟಿಲ್ಲ ಅಣ್ಣ. ಹಣ್ಣಿರಲಿ ಒಂದು ಹಣ್ಣು ಸಣ್ಣದೈತಲ್ಲ ಅದೊಂದು ಇದರಲ್ಲೇ ಕೋಣ. ಅದೊಂದೇ ಒಂದು ತಿನ್ನು ನೋಡ್ರಿ. ಇದರಲ್ಲಿ ಈ ಚಿಪ್ಪಲ್ಲಿ ಕೊಡಿ. ಯಾಕೆ ಇವೆಲ್ಲ ಕಾಯಿ ಸಣ್ಣ ಇದೆಯಲ್ಲ? ಅದೇ ಹೇಳ್ತಾರಲ್ಲ ಸಸಿ ಕೊಟ್ಟು ಮಾಡಿರೋದು ಕೆಲಸ. ಹ್ಞೂ ಅಣ್ಣ ಈ ಚಿಪ್ ಕೊಡೋಣ. ಹಾಂ ಅದಕ್ಕೊಂದು ಹಣ್ಣು ಕಿತ್ಕೊಂಡು ತಿನ್ನು ನೋಡ್ರಿ ಅದು ಎಷ್ಟು ಸ್ವೀಟ್ ಐತೆ ಅಂತೇಳಿ. ಏನೋಪ್ಪ ಬಾಳೆಹಣ್ಣಂತೂ ಮಾತಾಡ್ಸೋಕ್ಕೆ ಆಗಲ್ಲ. ಇನ್ನೊಂದು ಚಿಪ್ ಹಾಕ್ಬಿಡಿ. ಸಾಕು ಸಾಕು ಅಣ್ಣ, ಪೂಜೆಗೆ ಸಾಕು. ಇದು ಹೋಗೈತೆ ಇದು ಕಾಯಿ. ಇಸ್ಕೊ ಹೂವು ತಗೊಂಡ. ಹೂವಲ್ಲ ಐತೆ ತಗೋ. ಹೋನಾ? ಹ್ಞೂ ಫೈನಲಿ ಡೆಸ್ಟಿನೇಷನ್ ರೀಚ್ ಆದ್ವಿ. ದೇವಸ್ಥಾನ ಇಲ್ಲೇನಾ? ಬಂದ್ವಿ ದೇವಸ್ಥಾನ ಫೈನಲ್ ಆಗಿ. ಆಲ್ಮೋಸ್ಟ್ ಒಂದು 12 ಗಂಟೆ ಆಗಿದೆ. ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನ. ಗಾಡಿ ಅಲ್ಲೇ ನಿಲ್ಸೋದು? ಬಂದ್ವಿ ದೇವಸ್ಥಾನಕ್ಕೆ. ಹಾಂ ಕಡ್ಡಿ ಕರ್ಪೂರ ಕೊಡಿ. ಎರಡು ಕೊಡಿ. ಹಾಂ ಇಲ್ಲ ಅಣ್ಣ ಇದೆ ಬಾಳೆಹಣ್ಣಿಲ್ಲ. ಹ್ಞೂ ಆಯ್ತಣ್ಣ. Thank you.
Two hours later. ಚೆನ್ನಾಗೈತಲ್ಲ. ಹ್ಞೂ ಏನದು ತಿಂತಿರೋದು? ಹಾಂ ಏನದು ಹೇಳು? ಎಗ್ ಕೀಮಾ ರೋಟಿ, ಈ ಕಡೆ ಎಗ್ ರೈಸ್ ಇದೆ.